ಎಲ್ಲರಿಗೆ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, ಈ ಸಲ ಫಸ್ಟ್ ಇಯರ್ನಲ್ಲಿ ಅಡ್ಮಿಷನ್ ತೊಗೊಂಡವರು ಯಾರಂದರೆ C25 ಸಿಲೆಬಸ್ನಲ್ಲಿ ಅಡ್ಮಿಷನ್ ತೊಗೊಂಡವರು, ನ್ಯೂ ಸಿಲೆಬಸ್ನಲ್ಲಿ ಅಡ್ಮಿಷನ್ ತೊಗೊಂಡವರು ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ತಿಳಿಸಿ ಅಂತ ನೀವು ಕೇಳ್ತಾ ಇದ್ರಿ. ಸೊ ಪಾಸಿಂಗ್ ಮಾರ್ಕ್ಸ್, ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ನೀವು ಕೇಳ್ತಾ ಇದ್ರಿ. ಸೊ ನಿಮ್ಮ ಸಲುವಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಂಟನ್ನು ವಾಚ್ ಮಾಡಿದ್ರೆ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿಯ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ ಇರ್ಬೋದು, ಜಾಬ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಯಾವುದೇ ರೀತಿ ಮಾಹಿತಿಗಾಗಿ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ನಿಮಗೆ ಹೇಳಬೇಕಂದ್ರೆ C25 ಸಿಲೆಬಸ್ ಅಂದರೆ 2025ದಲ್ಲಿ ಫಸ್ಟ್ ಇಯರ್ನಲ್ಲಿ ಅಡ್ಮಿಷನ್ ಯಾರೆಲ್ಲ ತೊಗೊಂಡಿಲ್ಲ ಅವರಿಗೆ ಹೊಸ ಸಿಲೆಬಸ್ ಬರುತ್ತೆ. ಹೊಸ ಸಿಲೆಬಸ್ ಪ್ರಕಾರ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ನೀವು ಕೇಳ್ತಾ ಇದ್ರಿ. ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ 40% ನೀವು ತೊಗೊಳ್ಬೇಕು. 100ಕ್ಕೆ ಅಂದರೆ 100ಗೆ ನೀವು 40 ತೊಗೊಂಡ್ರೆ ಪಾಸ್ ಆಗ್ತೀರಿ. 100ಗೆ 40 ಅಂದರೆ ನೀವು ಸಪೋಸ್ ಲ್ಯಾಬ್ ಎಕ್ಸಾಮ್ ನಿಮಗೆ 50 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡ್ತಾರಲ್ಲ. ಸೊ 50ಗೆ ನೀವು ಎಷ್ಟು ತೊಗೋಬೇಕು ಮಾರ್ಕ್ಸ್ ಅಂತ ನೀವು ಕೇಳ್ತೀರಿ. ಸೊ 40% ಆಫ್ 50 ಅಂದರೆ 40 × 50 ಡಿವೈಡೆಡ್ ಬೈ 100 ಮಾಡಿದರೆ ನಿಮಗೆ ಎಷ್ಟು ಬರಬೇಕಂದ್ರೆ 20 ಮಾರ್ಕ್ಸ್ ಬರಬೇಕು. ಸೊ ಮಿನಿಮಮ್ 20 ಮಾರ್ಕ್ಸ್ ಪಾಸಿಂಗ್ ಆಗ್ತೈತಿ. ಸೊ 50ಗೆ ನೀವು ಎಷ್ಟು ತೊಗೋಬೇಕು? 20 ಮಾರ್ಕ್ಸ್ ತೊಗೋಬೇಕು ಪಾಸ್ ಆಗಬೇಕಂದ್ರೆ. ಅದೇ ರೀತಿ ಥಿಯರಿ ಎಕ್ಸಾಮು ನಿಮಗೆ 100ಗೆ ಕಂಡಕ್ಟ್ ಮಾಡ್ತಾರೆ. 100ಗೆ ನೀವು ಎಷ್ಟು ತೊಗೋಬೇಕು ಆ್ಯಕ್ಚುಲಿ ಮಾರ್ಕ್ಸ್? ಥಿಯರಿ ಎಕ್ಸಾಮ ನಿಮಗೆ 100ಗೆ ಕಂಡಕ್ಟ್ ಮಾಡ್ತಾರೆ. ಸೊ 100ಗೆ ನೀವು 40 ಮಾರ್ಕ್ಸ್ ಮಿನಿಮಮ್ ತೊಗೋಬೇಕು. ಆ್ಯಕ್ಚುಲಿ ಅದು 100 ಇದ್ದಿದ್ದು ನಿಮಗೆ 50 ಕನ್ವರ್ಟ್ ಮಾಡ್ತಾರವರು. 50ಗೆ ನೀವು ಎಷ್ಟು ತೊಗೋಬೇಕು? 20 ಮಾರ್ಕ್ಸ್ ತೊಗೋಬೇಕು ಮಿನಿಮಮ್ ಟು ಪಾಸ್. ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂಡಿನಿ. ಸೊ ಆದಷ್ಟು ನೀವು ಸ್ಕೋರ್ ಮಾಡಿರಿ. ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ಗಿಂತಲೂ ಜಾಸ್ತಿ ಸ್ಕೋರ್ ಮಾಡಿದರೆ ನಿಮಗೆ CGPA ಚೆನ್ನಾಗಿ ಬರ್ತೈತಿ, ಸ್ಕೋರ್ ಚೆನ್ನಾಗಿ ಬರ್ತೈತಿ. CGPA ನಿಮಗೆ ಸ್ಕೋರ್ ಚೆನ್ನಾಗಿ ಬರ್ತೈತಿ. ಸೊ CGPA ಮಿನಿಮಮ್ 8 ಆದರೂ ನೀವು ತೊಗೊಳ್ಳೇಬೇಕು. ಒಳ್ಳೆ ಸ್ಕೋರ್ CGPA ಆದರೆ ಮುಂದೆ ನಿಮಗೆ ಜಾಬಿಗೆ ಹೆಲ್ಪ್ ಆಗ್ತೈತಿ. ಆಮೇಲೆ DCET ಎಕ್ಸಾಮ್ ಬರುತ್ತಲ್ಲ, ಅಲ್ಲಿ ನಿಮಗೆ ಸ್ಕೋರ್ ಚೆನ್ನಾಗಿ ಬರ್ತೈತಿ. ಆದಷ್ಟು CGPA ಮೋರ್ ದೆನ್ 8, ಸೊ ಮೋರ್ ದೆನ್ 9 ಮಾಡಿದ್ರೆ ಭಾಳ ಒಳ್ಳೆಯದು. ಸೊ ಒಳ್ಳೆ ಸ್ಕೋರ್ ಮಾಡಿರಿ. ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ತಿಳ್ಕೊಳ್ರಿ ಮತ್ತು ಸ್ಕೋರ್ ಮಾಡೋ ಬಗ್ಗೆನೂ ನೀವು ಜಾಸ್ತಿ ಫೋಕಸ್ ಮಾಡಿರಿ. ನಿಮಗೆಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನಾನು ಈ ವಿಡಿಯೋ ಕ್ಲೋಸ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸುತ್ತೆ ಅಂದರೆ ನಿಮ್ಮ ಫ್ರೆಂಡ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡತ್ತಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.